ಹರಿಯಾಣ ಅತಿ ಹೆಚ್ಚು ಈ ದೇಶದಲ್ಲಿ ಅತಿ ಹೆಚ್ಚು ಇದು ಸ್ಪೋರ್ಟ್ಸ್ಗೆ ಕೊಡ್ತಾ ಇರುವಂಥ ಸಪೋರ್ಟನ್ನು ಕೊಡ್ತಿರುವಂಥ ಮತ್ತು ಹರಿಯಾಣ ಮತ್ತು ಆ ಹರಿಯಾಣದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂತಹ ಸಾಧಕರು ಸಾಧಕಿಯರು ಕೂಡ ಸಿಗ್ತಾ ಇದ್ದಾರೆ. ಬಹುಶಃ ಸರ್ಕಾರಗಳು ಅದನ್ನು ವೆರಿ ಇಂಪಾರ್ಟೆಂಟ್, ಯಾಕಂದರೆ ಹರಿಯಾಣ ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ಕರ್ನಾಟಕ ಸರ್ಕಾರವೂ ಮಾಡಬೇಕು, ದೇಶದ ಎಲ್ಲ ಸರ್ಕಾರಗಳು ಕೂಡ ಅದನ್ನು ಮಾಡಬೇಕು ಅಫ್ಕೋರ್ಸ್. ಯಾಕಂದರೆ ಅದು ಆ ಶ್ರಮಕ್ಕೆ ಕೊಡ್ತಿರುವಂತಹ ಏನು ನಾವೊಂದು ರೆಕಗ್ನಿಷನ್ ಅದನ್ನು ನಾವೇನು ಕೊಡುವಂಥದ್ದು ದಾನ ಅಲ್ಲ ಅಥವಾ ಬೇರೆನೇನೋ ಕೊಡ್ತಾ ಇರೋದಲ್ಲ, ಸರ್ಕಾರದ ಮರ್ಜಿಯಿಂದ ಕೊಡೋದಲ್ಲ. ಅದು ಯಾಕಂದರೆ ಒಂದು ನಮ್ಮ ರಾಷ್ಟ್ರದ ಪತಾಕೆಯನ್ನು ವಿದೇಶದ ನೆಲದಲ್ಲಿ ಹೋಗಿ ಹಾರಿಸೋದಕ್ಕೆ ಆಗುವಂಥದ್ದು ಸ್ಪೋರ್ಟ್ಸ್ನಲ್ಲಿ, ಆ ಸ್ಪೋರ್ಟ್ಸ್ ಮೂಲಕವಾಗಿ ಮಾತ್ರ ಮಾಡೋದಕ್ಕಾಗೋದು. ಅದಕ್ಕಾಗಿ ಕೊಡುವಂಥ ಗೌರವ ಅದು. ಬಹುಶಃ ಅದು ಈಕ್ವಲ್ ಆಗಿದ್ದರೆ ಒಳ್ಳೇದು ಅನ್ಸುತ್ತಲ್ವ? ಸರಿ, ಯಾಕಂತಂದ್ರೆ ಸ್ಪೋರ್ಟ್ಸ್ ಅಂದ ತಕ್ಷಣನೇ ಏನು ಖರ್ಚಿಲ್ಲ ಅನ್ನೋದಲ್ಲ ಸರ್. ಪ್ರತಿ ತಿಂಗಳು ನಮ್ಮ ಫುಡ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ಗಳಾಗಿರ್ಬೋದು, ಏನಾದ್ರು ತಗೊಳ್ಳೋದಾದ್ರೆ ಪ್ರತಿ ತಿಂಗಳು ಮ್ಯಾಕ್ಸಿಮಮ್ ಅಂದ್ರೂ 30,000-40,000 ಬೇಕು ಸರ್. ಏನು ಇಲ್ಲ, ಕೆಲವರು ಏನು ಇಲ್ಲ ಅಂತ ಅನ್ಕೊಳ್ತಾರೆ. ಆದರೆ ನಮ್ಮ ಪರ್ಸ್ನಲ್ಗಳು ಆ ಥರ ಇರುತ್ತೆ, ಯಾಕಂದರೆ ವರ್ಕೌಟ್ ಇರುತ್ತೆ, ಅದೇ ಥರನೇ ಫುಡ್ ತೊಗೋಬೇಕು ಅನ್ನೋದಿರುತ್ತೆ. ಕೆಲವೊಂದು ಏನೇನು ತೊಗೋಬೇಕಂತ ತಕ್ಷಣಗಳು ತಗೋಬೇಕು. ನಾವು ಇವತ್ತು ಹೇಳಿದ್ದ ಇನ್ನೊಂದು ತಿಂಗಳು ತೊಗೋಬೇಕು ಅನ್ನೋಕ್ಕಾಗಲ್ಲ. ಪ್ರತಿದಿನ ನಾಳೆ ಬೇಕಂದ್ರೆ ಇವತ್ತು ನಾವು ಪರ್ಚೇಸ್ ಟ್ರೈನಿಂಗ್ ಕ್ಯಾಂಪ್ವರೆಗೂ ಹೋಗೋದಕ್ಕಂತೂ ಕಂಪ್ಲೀಟ್ ನಿಮ್ಮದೇ ಖರ್ಚುಗಳೇ ಇರುತ್ತೆ, ನಿಮ್ಮದೇ ಸೆಲ್ಫ್ ಇನ್ವೆಸ್ಟ್ಮೆಂಟ್. ನೀವೇನು ಇನ್ವೆಸ್ಟ್ ಮಾಡ್ತೀರಿ ಅದರ ಮೇಲ್ಗಡೆ ಮಾತ್ರನೇ ನೀವು ಆ ಹಂತದವರೆಗೂ ಕೂಡ ಬರುತ್ತೆ. ಯಾರು ಸ್ಪಾನ್ಸರ್ ಯಾವುದು ಸಿಗ್ಲಿಲ್ಲ ನನಗೆ, ಎಲ್ಲ ಸ್ವಂತದ್ದೇ. ಒನ್ ಟೈಮಲ್ಲಿ ಮಾತ್ರ ಥೈಲ್ಯಾಂಡ್ಗೆ ಹೋಗ್ಬೇಕಾದ ಮಾತ್ರ ಶ್ರೀರಂಗಪಟ್ಟಣದಲ್ಲಿರುವಂಥ ಸನ್ಪ್ಯೂರ್ ಫ್ಯಾಕ್ಟ್ರಿ ಅವರು ನನಗೆ 50,000 ಸ್ಪಾನ್ಸರ್ ಮಾಡಿದ್ರು. ಅದು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ. ಮಾಮೂಲಿ ನನ್ನ ಕೋಚ್ಗಳಾಗಿರ್ಬೋದು, ನಮ್ಮ ಸರ್ಗಳಾಗಿರ್ಬೋದು, ಫ್ರೆಂಡ್ಸ್, ಈಗ ನನ್ನ ಫ್ಯಾಮಿಲಿ, ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಯಾವುದೂ ನನಗೆ ಸಿಗಲಿಲ್ಲ. ಇದರಲ್ಲೇ ಏನೋ ಈಗ ಬಂದ್ಬಿಟ್ಟಿದ್ದೀವಿ, ಮತ್ತೆ ಹಿಂಜರಿಯೋಕ್ಕಾಗಲ್ಲ. ಏನೋ ಶ್ರಮನೋ ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ಮುಂದುವರಿಬೋದು. ಏನಾದರೂ ಸ್ಪಾನ್ಸರನ್ನು ಸಿಕ್ಕಿದ್ರೆ ನಮಗೇನೋ ಸ್ವಲ್ಪ ಬರ್ಡನ್ ಕಡಿಮೆ ಆಗ್ತಿತ್ತು ಅಂತ ಹೇಳ್ತೀನಿ. ಯಾಕಂತಂದರೆ ದುಡ್ಡು ಕೊಟ್ಟು ಇವಾಗ ದುಡ್ಡು ಅಂತಾನೆ ಅಂದಲ್ಲ, ಆ ದುಡ್ಡಿನಿಂದ ಎಷ್ಟು ಶ್ರಮ ಇರುತ್ತೆ, ಮತ್ತು ಆ ದುಡ್ಡು ಇವಾಗ ನಾವು ತೊಗೊಂಡಿರ್ತೀವಲ್ಲ, ನಮಗೆ ಆದ ಖರ್ಚುಗಳಿರುತ್ತೆ. ಹಾಗಾಗಿ ಇವಾಗ ಗ್ರೂಪ್ ಬಿ ಕೊಡ್ತಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಯಾಕಂತಂದರೆ ಪ್ರತಿಯೊಬ್ಬರಿಗೀಗ ಕ್ರೀಡೆ ಬರಬೇಕು ಅಂತಂದಾಗ ಅಚೀವ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರದ್ದು ಲೈಫು ಜೀವನ ಸಾಗಿಸ್ಬೋದು. ಅದರಿಂದ ಅವ್ರ ಜೀವನನೂ ಮಾಡ್ಬೋದು, ಮತ್ತು ದೇಶಕ್ಕೆ ಇನ್ನೊಬ್ರು ಎಷ್ಟೋ ಇಂಟ್ರೆಸ್ಟ್, ನಾನು ಹೋಗ್ತೀನಿ, ಆಟ ಆಡ್ತೀನಿ, ನಾನು ನನ್ನ ದೇಶಕ್ಕೆ ಕೀರ್ತಿ ತರ್ತೀನಿ ಅನ್ನೋದಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿದೆ. ಆದರೆ ಬೇರೆ ಸ್ಟೇಟಲ್ಲಿ ಏನಂತಂದರೆ ಅದೇ ರೀತಿ ಮಾಡಬೇಕಂತಂದರೆ ಇವಾಗ ಅಲ್ಲಿ ಏನು ಸ್ಟೇಟ್ ಅಂತಂದರೆ ವಿತ್ ಸ್ಯಾಲ್ರಿ ಹೊತ್ತು ಪ್ರಾಕ್ಟೀಸ್ ಇದೆ ಸರ್. ಮಾಮೂಲಿ ಅವ್ರದ್ದು ವರ್ಷಕ್ಕೆ ಒಂದು ಅಚೀವ್ಮೆಂಟ್, ಇವಾಗ ಏನಾದರೂ ನಮ್ಮ ದೇಶಕ್ಕೆ ಆ ಥರ ಇದ್ದಾಗ ಕಂಟಿನ್ಯೂಟಿ, ಏನು ಕೆಲಸಕ್ಕೆ ಹೋಗ್ಬೇಕು ಅನ್ನೋದೇನಿರಲಿಲ್ಲ. ಏನಾದ್ರು ಅವ್ರದ್ದು ಪರ್ಫಾರ್ಮೆನ್ಸ್ ಇಲ್ಲ ಅಂದರೆ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಅದೇ ರೀತಿ ನಮ್ಮ ಸರ್ಕಾರ ಇಲ್ಲಿ ಮಾಡಿಕೊಟ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಇವಾಗ ನಾವು ಕೆಲಸಕ್ಕೂ ಹೋಗಿ ಪ್ರಾಕ್ಟೀಸು ಮಾಡೋಕ್ಕಾಗಲ್ಲ ಸರ್. ಇವಾಗ ಈಗ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿರ್ತೀವಿ, 5 ಗಂಟೆ, ಒಂದು 10 ಗಂಟೆ ಮುಗಿತೆ ಅಂದಾಗ ಒಂದು 4 ಅವರ್ಸು, ಒಂದು 5 ಅವರ್ ರೆಸ್ಟ್ ಬೇಕು. ಮತ್ತೆ ಒಂದು ಬಾಡಿ ರೆಸ್ಟ್ ಇಲ್ಲ ಅಂತಂದರೆ ನಮಗೂ ಪರ್ಫಾರ್ಮೆನ್ಸ್ ಇಲ್ಲ. ಇದೊಂದು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿಕೊಟ್ರೆ ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಕ್ಕಾಗಲಿ ಮತ್ತೆ ಏನಾದರೂ ಅಚೀವ್ಮೆಂಟ್ ಮಾಡೋಕ್ಕಾಗಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್. ನಮ್ಮ ಸರ್ಕಾರ ಇದೊಂದು ಸ್ವಲ್ಪ ನಮಗೆ ಬೇರೆ ಸ್ಟೇಟಲ್ಲಿ ಥರ ನಮಗೂ ಅಥ್ಲೆಟಿಕ್ ಪ್ಲೇಯರ್ಗಳಿಗೆ ಈ ಥರ ಹೆಲ್ಪ್ ಮಾಡಿದ್ರೆ ನಮ್ಗೆ ತುಂಬ ಯೂಸ್. ಯಾಕಂದರೆ ಅದು ಒಂದು ಸರ್ಟನ್ ಏಜ್ವರೆಗೆ ಮಾತ್ರ ಆಡೋದಕ್ಕಾಗುತ್ತೆ. ನೀವೇನು ರಿಟೈರ್ಡ್ ಆಗೋ ತನಕಂತೂ ಇದಾಗೋದಿಲ್ಲ, ಅದೊಂದು ಸರ್ಟನ್ ಏಜ್ ಗ್ರೂಪ್ ಒಳಗಡೆ. ನಾನು ಏನಂದರೆ ಸರ್, ಸರ್ಟನ್ ಏಜ್ ಅಂತಲ್ಲ, ಇವಾಗ ನಾವು ಅಚೀವ್ಮೆಂಟ್ ಮಾಡಿದ್ರೆ ಮಾತ್ರ ಕೊಡಲಿ, ಅಚೀವ್ಮೆಂಟ್ ಮಾಡಲಿಲ್ಲ ಅಂತಂದರೆ ಅವ್ರ ಡ್ಯೂಟಿಗೆ ಜಾಯ್ನ್ ಆಗಲಿ. ಇವಾಗ ನಮ್ಗೆ ಎಲ್ಲ ಥರದ್ದು ಕೊಡಿ ಅಂತ ನಾವು ಆ ಥರ ಕೇಳೋಕ್ಕಾಗಲ್ಲ. ಈ ಥರ ಪರ್ಫಾರ್ಮೆನ್ಸ್ ಇದ್ದಾಗ ಅವ್ರು ಆ ಥರ ಒಂದು ಸ್ವಲ್ಪ ನಮಗೆ ಅವಾಗ ಅಟ್ಲೀಸ್ಟ್ ನೆಕ್ಸ್ಟ್ 4 ಇಯರ್ಸ್ದೊಂದು ಟಾರ್ಗೆಟನ್ನು ಇಟ್ಕೊಂಡು ನಾವು ಇನ್ನೊಂದು ಈ ಕಾಮನ್ವೆಲ್ತಿಂದ ಮುಂದಿನ ಕಾಮನ್ವೆಲ್ತ್ ತನಕದ ಬರುವಂಥ ಎಲ್ಲ ಈವೆಂಟ್ಗಳನ್ನು ಕೂಡ ಟಾರ್ಗೆಟ್ ಇಟ್ಕೊಂಡು ಅಲ್ಲಿವರೆಗಿನ ಅವಕಾಶವನ್ನು ಕೊಟ್ಟಾಗ ಹೆಚ್ಚು ಅಚೀವ್ ಮಾಡೋದಕ್ಕೆ ಸಾಧ್ಯ. ಹೌದು, ಮತ್ತೆ 2 ವರ್ಕ್ ಮಾಡೋಕ್ಕಾಗಲ್ಲ, ಬರ್ಡನ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಈಗ ಜಾಬ್ ಅದು ಬಿಟ್ಟು ಮತ್ತೆ ಇದಕ್ಕೆ ಬಂದಿದ್ದೀವಿ. ಕೊಟ್ಟಿದ್ದಾರೆ, ಖುಷಿ ಇದೆ. ಆದರೆ ಈ ಥರ ಮಾಡಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಬೇರೆ ಪ್ಲೇಯರ್ಗೂ ಹೆಲ್ಪ್ ಆಗುತ್ತೆ. ಬೇರೆ ಈಗ ಬರೋರ್ಗು ಅವ್ರಿಗೂ ಆ ಥರ ಇದೆ, ನಾವು ಹೋಗಿ ಒಂದು ಅಚೀವ್ ಮಾಡ್ತೀವಿ, ನಮಗೂ ಆ ಥರ ಸಿಕ್ಕಿದ್ರೆ ಈಗ ಫ್ಯಾಮಿಲಿನೂ ಒಂಥರ ಜೀವನ ಆಗುತ್ತೆ, ದೇಶಕ್ಕೂ ಒಂದು ಹೆಸರಾಗುತ್ತೆ. ಅವರು ಇನ್ನು ಒಬ್ರಿಗಲ್ಲ, ಈಗ ನಮ್ಮ ಕೈಲಾದಷ್ಟು ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ಅವರು 4-6 ಜನಕ್ಕೆ ಸಹಾಯ ಮಾಡ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಸರ್. ಅದು ಎಸ್ಪೆಷಲಿ ಪ್ಯಾರಾ ರಿಲೇಟೆಡ್ ಆಗಿರುವಂತಹ ಬರುವಂತಹ ಪ್ಲೇಯರ್ಸಿಗೆ
ನೀವು ಯಾವ ರೀತಿಯಾಗಿ ಅಡ್ವೈಸ್ ಮಾಡೋಕ್ಕೆ, ಅಥವಾ ಆ ರೀತಿಯಾದಂಥ ಅವಕಾಶಗಳು ಇದ್ದಾವೆ ಅಂತೇಳಿ ಅನೇಕರಿಗೆ ಗೊತ್ತು. ಈಗ ನೀವು ಮಾಡಿರುವ ಸಾಧನೆ ಇದೆಯಲ್ಲ, ಇದು ನಮ್ಮ ರಾಜ್ಯದಲ್ಲಿ ಮಾತ್ರ, ನಮ್ಮ ಇಡೀ ದೇಶದಲ್ಲೂ ಕೂಡ ಅನೇಕರಿಗೆ ಇದು ಉತ್ಸಾಹವನ್ನು ತುಂಬುತ್ತೆ. ನಮ್ಮಲ್ಲಿ ಯಾರೋ ಒಬ್ಬರು ಇಂತಹ ಸಾಧನೆಯನ್ನು ಮಾಡಿದಾಗಲೇ ಇನ್ನು ಅನೇಕರಿಗೆ ಗೊತ್ತಾಗುತ್ತೆ, ಹೌದಾ ಇಂಥದ್ದೊಂದು ನಾವು ಹೋಗ್ಬೋದೇನೋ ಅನ್ನುವಂಥ ರೀತಿಯಲ್ಲಿ ಅವ್ರಿಗೂ ಅನಿಸುತ್ತೆ. ನೀವು ಅಂಥವ್ರಿಗೆ ಏನು ಹೇಳ್ತೀರಿ? ಯಾವ ಸ್ವರೂಪದಲ್ಲಿ ಶ್ರದ್ಧೆಯನ್ನು ಇಟ್ಕೊಳ್ಬೇಕಾಗತ್ತೆ ಅಂತ? ಅದೇ ಸರ್, ಇವಾಗ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ, ಹೇಗೆ ಬರಬೇಕು ಅನ್ನೋದು ಗೊತ್ತಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್. ಇವಾಗ ಕರ್ನಾಟಕ ಸ್ಟೇಟಲ್ಲಿ ಈವೆಂಟ್ಗಳು ನಡೆಸಿ ಈಗ ಪೇಪರಲ್ಲಿ ಪಬ್ಲಿಷ್ ಮಾಡ್ತಾರೆ. ಈಗ VRW, URW, MRW ಪ್ರತಿಯೊಬ್ಬರಿಗೂ ಒಂದೊಂದು ತಾಲೂಕುಗಳಲ್ಲಿ ಒಂದೊಂದು ಡಿಸ್ಟಿಕಲ್ಲಿ ಮನ ಮುಟ್ಟಿಸಿದ್ರೆ, ಸೊ ಅಲ್ಲಿಯವರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಈವೆಂಟ್ ಇದೆ ಅಂದಾಗ ಅವ್ರಿಗೆ ಬರೋಕ್ಕೆ ಈಸಿ ಆಗುತ್ತೆ. ಅಲ್ಲಿ ಬಂದಾಗ ಕೆಲವ್ರು ಏನಂತಾರೆ, ಏನು ಅಂದ್ಕೊಳ್ತಾರೋ ಏನು ಅಂತ ಅನ್ಬಾರ್ದು. ಅವ್ರ ಖುಷಿನೇ ನಮ್ಮ ಖುಷಿನೇ ಏನು ಅಂತನ ರೆಪ್ರೆಸೆಂಟ್ ಮಾಡಿದ್ರೆ ಖಂಡಿತ ಅವರು ಸಹ ಮುಂದೆ ಬಂದು ನಮ್ಮ ದೇಶಕ್ಕೆ ಇಷ್ಟು ಒಂದೇ ಅಂತಲ್ಲ 10 ಹಲವು 100 ಮೆಡಲ್ಗಳನ್ನ ತಗೊಬರ್ಬೋದು ಸರ್. ಯಾಕಂದರೆ ನಮಗೆ ಮೆಡಲ್ಗಳು ಯಾವಾಗ ಬರುತ್ತಪ್ಪ, ಇಷ್ಟು ದೊಡ್ಡ ಜನಸಂಖ್ಯೆಯ ದೇಶದಲ್ಲಿ ಎಲ್ಲಿ ಮೆಡಲ್ ಬರುತ್ತಪ್ಪ ಅಂತ ಕಾಯ್ತಾ ಕೊಡ್ತೀವಿ ನಾವು. ಬಹುಶಃ ನಮ್ಮಲ್ಲಿ ಒಂದೇನೆಂದರೆ, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಗೆ ನಾವು ಮೆಡಲ್ಗಳನ್ನು ಪಟ್ಟಿ ನೋಡುವಂಥದ್ದು ಕಾಮನ್ವೆಲ್ತ್, ಏಷ್ಯಾಡು, ಒಲಿಂಪಿಕ್ಸ್ಗಾದಾಗ ಮಾತ್ರ ನಾವು ನಮಗೆ ಮೆಡಲ್ ಬಂದಿಲ್ಲ ಅನ್ನೋದು ಟೀಕೆ ಮಾಡ್ತಾ ಇರ್ತೀವಿ. ಬಿಟ್ಟರೆ ಈಗ ಚೀನಾದಂಥ ದೇಶನೋ ಅಥವಾ ಬೇರೆ ಯಾವುದೇ ದೇಶ, ಆಸ್ಟ್ರೇಲಿಯಾದವರು ಕಾಮನ್ವೆಲ್ತ್ಗೆ ಬಂದಾಗ ಮಾಡುವ ಪರ್ಫಾರ್ಮೆನ್ಸ್ ಇರ್ಬೋದು, ಅಥವಾ ಚೀನಾದವರು ಒಲಿಂಪಿಕ್ಸ್ಗೆ ಬಂದಾಗ ಮಾಡುವಂತಹ ಪರ್ಫಾರ್ಮೆನ್ಸ್ಗಳನ್ನು ನೋಡಿದಾಗ ಅವ್ರಿಗೆ ಅಷ್ಟು ಮೆಡಲ್ ಬಂತು ಅಂತ ನಾವು ಹೇಳ್ಕೊಳ್ತೀವಿ. ಬಟ್ ಅದ್ರ ಹಿಂದೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ. ಆ ದೇಶದಲ್ಲಿ ಇರುವಂಥ ಅಥ್ಲೀಟ್ಸ್ಗೆ ಅಷ್ಟೇ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಆ ದೇಶದ ಸರ್ಕಾರಗಳು ಕೂಡ ಮಾಡ್ತವೆ. ಬಟ್ ಈ ವಿಚಾರದಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ಅಂತಲ್ಲ ಅನಿಸುತ್ತೆ ನಿಮಗೆ? ನಮ್ಮಲ್ಲಿ ಒಂದು ಪರ್ಫೆಕ್ಟ್ ಆಗಿರುವಂತಹ ಗೋಲನ್ನು ಇಟ್ಕೊಂಡು ಗೇಮ್ ಪ್ಲ್ಯಾನನ್ನು ಮಾಡುವಂಥದ್ದು. ಹಾಂ ಸರ್, ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಕೆಲವ್ರಿಗೂ ಬಿಡುತ್ತೆ, ಈಗ ಗೌರ್ನಮೆಂಟು ಒಂದು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿದ್ರೆ ಆ ಟೈಮಲ್ಲಿ. ಇವಾಗ ನಮಗೆ ತುಂಬ ಸ್ಟ್ರಗಲ್. ಇವಾಗ ನಾನು ಆ ಥರ ಬಂದಿದ್ದು. ಈಗ ಆ ಗೌರ್ನಮೆಂಟಿಂದ ಈಗ ಯಾರೋ ಆಡ್ತಿದ್ದಾರೆ ಅಂದರೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೇನೋ ಒಂದು ಪುಷಪ್ ಇರುತ್ತೆ ಸರ್. ಎಲ್ಲ ಅಮೌಂಟ್ ಇವಾಗ ಒಂದು ಇಂಟರ್ನ್ಯಾಷನಲ್ ಆಡೋಕೆ ಹೋಗ್ಬೇಕಂದ್ರೆ 2-3 ಲಕ್ಷ ಬೇಕು ಸರ್, ಸ್ವಂತ ಖರ್ಚು ನಮಗೆ ಎಲ್ಲವ. ಈಗ ಒಂದೆಲ್ಲ ಟ್ರಾವೆಲ್ದೆಲ್ಲ ನಮ್ಮದೇ ಇರುತ್ತೆ ಸರ್. ಪ್ರತಿಯೊಂದು ಖರ್ಚಿದ್ದಾಗ ಇವಾಗ ಫೈನಾನ್ಷಿಯಲಿ ಚೆನ್ನಾಗಿರೋರು ಆಡ್ಬೋದು ಸರ್. ಈಗ ಫೈನಾನ್ಷಿಯಲಿ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಆ ಥರದಲ್ಲಿ ಸಪೋರ್ಟ್ ಮಾಡಿದ್ರೆ ಬೇರೆಯವರು ಸಹ ಚೆನ್ನಾಗಿ ಮುಂದೆ ಬರ್ತಾರೆ ಅಂತ ನನ್ನ ವೈಯಕ್ತಿಕ ಮತ್ತು ನನ್ನ ಅಭಿಪ್ರಾಯನೂ ಹಾಗೇನೆ. ಈಗ ಸಪೋರ್ಟ್ ಇಲ್ದೇ ಯಾರು ಬರೋಕ್ಕಾಗಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಸರ್, ಫೈನಾನ್ಷಿಯಲ್ ಇಲ್ಲ ಅಂದರೆ ನಾವು ಏನೂ ಆಟಾಡೋಕ್ಕೆ ಆಗಲ್ಲ ಸರ್ ಅದು. ಹಾಗಾಗಿ ಗೌರ್ನಮೆಂಟ್ ಆಗಿರ್ಬೋದು, ಯಾರ ಸ್ಪಾನ್ಸರ್ ಅವ್ರದ್ದು ಒಂದು ಅಚೀವ್ಮೆಂಟ್ಗಳು ನೋಡಿ ಆ ಥರ ಸ್ಪಾನ್ಸರ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಹೆಲ್ಪ್ ಆಗುತ್ತೆ. ಇವಾಗ ಅದೇ ಥರನೇ ಇವಾಗ ನಾರ್ಮಲ್ ಅವರಿಗೆಲ್ಲ ಹೇಬಲ್ ಬಾಡಿ ಅವರಿಗೆ ಇವಾಗ ಪೊಲೀಸ್ ಇಲಾಖೆಗಳಲ್ಲಾಗಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೆಲ್ಲ ಜಾಬ್ 3% ಜಾಬ್ ಸಿಗ್ತಿದೆ. ಅಂದರೆ ನಮ್ಮ ಡಿಸೇಬಲಲ್ಲೂ ಸಹ ನ್ಯಾಷನಲ್ ಮೆಡಲ್ ಮಾಡಿರೋ ತುಂಬ ಜನ ಇದ್ದಾರೆ ಸರ್. ಈಗ ಅವ್ರಿಗೂ ನಮ್ಮದ್ರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಸರ್ಕಾರ, ಆದರೆ ಇನ್ನೂ ಅವರಿಗೆ ಇದು ಮಾಡಿಲ್ಲ. ಆ ಡಿಸೇಬಲ್ ಅವ್ರಿಗೊಂದು ಜಾಬ್ ಅನ್ನೋದಾದರೆ ಅವ್ರ ಫ್ಯಾಮಿಲಿಗೂ ಒಂದು ಒಳ್ಳೇದಾಗುತ್ತೆ. ಮತ್ತು ಇವರು ಸ್ಪೋರ್ಟ್ಸ್ಗೆ ಬಂದು ನಾನು ಇನ್ನೂ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಅನ್ನೋರು ತುಂಬ ಜನ ಬರ್ತಾರೆ ಅಂತ. ಸಿದ್ದರಾಮಯ್ಯನವರು ಕೂಡ ಕರೆಸ್ಕೊಂಡು ನಿಮ್ಮನ್ನು ಮಾತಾಡಿಸಿದರು. ನೀವು ಗೆದ್ದಿರುವಂಥ ಪದಕವನ್ನು ನಿಮಗೆ ಅವರು ಕೂಡ ಒಂದ್ಸಲ ಹಾಕಿ ಖುಷಿಪಟ್ಟರು. ಮೈಸೂರಿನ ಹುಡುಗಿ ಇದು ಮಾಡಿದೆ ಅಂತ ಅವರು ಮೈಸೂರಿನವರೇ. ಎಷ್ಟು ಪ್ರೀತಿ ಇತ್ತು, ಯಾವ ರೀತಿಯಾಗಿ ಅವ್ರ ಜೊತೆಗೆ ಮಾತುಕತೆ? ಮುಂಚೆ ಅವ್ರನ್ನ ಭೇಟಿ ಆಗಿದ್ರೆ ಯಾವತ್ತು? ಇಲ್ಲ ಸರ್, ನಾನು ಭೇಟಿ ಆಗಿಲ್ಲ. ಪದಕ ಗೆದ್ದೆ ಭೇಟಿ ಆಗಿದ್ದು? ಹೌದು, ಫಸ್ಟ್ ಭೇಟಿಯಾಗಿದ್ದು. ತುಂಬ ಖುಷಿಪಟ್ಟರು. ಮೈಸೂರು ನಮ್ಮ ಹುಡುಗಿ ಯಾವ ಈವೆಂಟ್ ಅಂತ ಎಲ್ಲ ಕೇಳಿದ್ರು. ಶಾರ್ಟ್ ಪುಟ್ ಅಂತ ಅಂದೆ. ಫಸ್ಟ್ ಟೈಮ್ ಹುಡುಗಿ ಅದು ಗೆದ್ದಿದ್ದಾಳೆ. ತುಂಬ ಖುಷಿ ಪಟ್ಟರು. ಆ ಟೈಮಲ್ಲಿ ಆ ಮೂಮೆಂಟ ಮರೆಯೋಕ್ಕಾಗಲ್ಲ. ಅವರು ಸಖತ್ತು ಖುಷಿಪಟ್ಟು ಇನ್ನೂ ಚೆನ್ನಾಗಿ ಆಡಿ ಅಂತ ಬ್ಲೆಸ್ಸಿಂಗ್ ಮಾಡಿದ್ರು ಸರ್.